ಸರ್ ಇಲ್ಲಿ ಕಾಣ್ತಾ ಇದೆ ನೋಡಿ, ಒಂದು ಅಮೂಲ್ಯವಾದ ಆಹಾರ ತರಕಾರಿ. ಬೇಸಿಗೆ ಇದು ವರ್ಷದಲ್ಲಿ 2 ಸಲ ಸಿಗುತ್ತೆ ನಿಮ್ಗೆ. ಯಾವುದು? ಹತ್ತಿ ಮರ ಅಂತ ಕರಿತೀವಿ ನಾವು. ಹತ್ತಿ ಮರ ತರಕಾರಿ. ತುಂಬಾ ಒಂದು ಒಳ್ಳೆಯ ತರಕಾರಿ ಆಗ್ತದೆ. ಸೊ ಇದನ್ನ ನಾವು ಯಾರಿಗೂ ಹೇಳಲಿಲ್ಲ. ಅಂದ್ರೆ ಇದು ನಿಜವಾಗ್ಲೂ ಕೂಡ ಹತ್ತಿ ಹೂ ನಾವೇನು ಈಗ ಬೊಕ್ಕೆ 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 ಅಂತೀವಲ್ಲ, ಯಾರು ಬಂದು ಕೊಡ್ತೀವಲ್ಲ, ಸೊ ಇದು ಹೂವಿನ ಬೊಕ್ಕೆ ಆಕ್ಚುಲಿ ಇದು. ಸೊ ಇದಿದೆಯಲ್ಲ ನೋಡಿ, ಜಸ್ಟ್ ನೀವು ಓಪನ್ ಮಾಡಿದ್ರೆ ಗೊತ್ತಾಗ್ತದೆ. ಸೊ ಒಳಗಡೆ ಎಷ್ಟು ಹೂವುಗಳಿದೆ ನೋಡಿ, ಹೌದಾ? ಇದಿಷ್ಟು ಹೂಗಳ ಸಮೂಹ ಇದು. ಸೊ ಇದ್ರದ್ದು ಗುಣ ಏನು ಅಂತ ಹೇಳಿದ್ರೆ, ನಮ್ಮ ಜಠರ ಇದೆಯಲ್ಲ, ಆ ಜಠರದ ಒಳಗ ಭಾಗದ ಸೆಲ್ಸ್ ಇದೆ, ಸೇಮ್ ಇದೇ ತರ ಇರುತ್ತೆ. ಜಠರ ಒಳಗಡೆ ನಯಸ್ ಇರಲ್ಲ ಅದು. ಸೊ ಈ ತರ ಸೇಮ್ ಸೆಲ್ಸ್ ಇರುತ್ತೆ ಜಠರದ ಒಳಗಡೆ. ಸೊ ಎಲ್ಲವೂ ಆಚೆ ಹೋಗ್ತದೆ. ತಿನ್ನೋದ್ರಿಂದ ಆಗ್ತದೆ ಜಠರ ಸಂಬಂಧಿ ಕಾಯಿಲೆಗಳಿದೆಯಲ್ಲ, ಅದಕ್ಕೆ ಒಂದು ಅಮೂಲ್ಯವಾದ ಆಹಾರ ಆಗಿತ್ತು ಹತ್ತಿಕಾಯಿ. ಸೊ ಇದ್ರ ಜೊತೆ ಕಾಯಿನ ಆಹಾರವಾಗಿ ಬಳಸಿದ್ರೆ, ಜೊತೆಗೆ ಹಣ್ಣು ಕೂಡ ತುಂಬಾ ಇದಾಗಿರೋವಂಥದ್ದು. ಈಗ ನೋಡಿ, ಅದೇ ನೀವು ಆ ವಿಷ ಹಾಕಿ ಒಣಗಿಸಿರೋ ಅಂಜೂರ ತಿಂತೀರಿ ನೀವು. ಇದು ಒರಿಜಿನಲ್ ಅಂಜೂರ ಯಾಕೆ ತಿನ್ನಲ್ಲ ನೀವು? ಇದು ವೈಲ್ಡ್ ಅಂಜೂರ ಯಾಕೆ ತಿನ್ನಲ್ಲ ನೀವು? ಗೊತ್ತಲ್ಲ, ನಾವು ಅಂಜೂರ ಬೆಳಿಬೇಕಾದ್ರೆ ಎಷ್ಟು ಸ್ಪ್ರೇ ಮಾಡ್ತಾ ಇದೀವಿ, ಎಷ್ಟು ವಿಷ ಹಾಕ್ತಾ ಇದೀವಿ. ಕೊನೆಗೆ ಆ ವಿಷನ ತೊಳೆದಾದ್ರೂ ಪ್ರೆಸ್ ಮಾಡಿ ಒಣಗಿಸಿಟ್ಟಿರ್ತಾರ, ಗೊತ್ತಿಲ್ಲ. ಮೂಲವಾದ ತರಕಾರಿ. ಈಗ ಕಾಯಿ ಆಯ್ತಾ, ಈಗ ಕಾಯಿ ಆಯ್ತಾ ನೋಡಿ, ನೀವು 1 ತಿಂಗಳು ನಿಮ್ಗೆ ಸಫಿಶಿಯೆಂಟ್ ಆಗಿ ತರಕಾರಿ ಸಿಗತ್ತೆ. ಹೆಂಗೆ ತರಕಾರಿ ಅಂತ? ತರಕಾರಿ ನೀವು ಪಲ್ಯ ಮಾಡ್ತೀರಾ, ಸಾಂಬಾರ್ ಮಾಡ್ತೀರಾ, ಗ್ರೇವಿ ಮಾಡ್ತೀರಾ, ಸೊ ಏನ್ ಬೇಕಾದ್ರೂ ಮಾಡಿ ನೀವು. ನಮ್ಮನೆಯಲ್ಲಿ ರೆಗ್ಯುಲರ್ ಆಗಿರುತ್ತಪ್ಪ. ಸರ್ ನಮಸ್ತೆ. ನಮಸ್ಕಾರ. ತಮ್ಮ ಪರಿಚಯ ಸರ್? ಸರ್ ನನ್ನ ಹೆಸರು ಮುರಳೀಧರ ಗುಂಗೂರ್ಮಳೆ ಅಂತೇಳಿ, ಅಂದ್ರೆ ನನ್ನ ಊರ ಹೆಸರು ಅದು ತಿಪ್ಟೂರು ತಾಲೂಕ್ ಬರ್ತದೆ. ವಿಶೇಷವಾಗಿ ಒಂದಷ್ಟು ಆರಂಭ ಮಾಡ್ತಾ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಪರಿಸರ, ಶಿಕ್ಷಣ, ಆರೋಗ್ಯ, ಕೃಷಿ, ಹಿಂಗೆ ಸಮಗ್ರವಾಗಿ ಏನೆಲ್ಲ ಸಾಧ್ಯತೆಗಳಿದೆ ಒಂದು ಹುಡುಕಾಟದಲ್ಲಿ ಇದ್ದೇನೆ. ಅದ್ರ ಜೊತೆಗೆ ಇತ್ತೀಚೆಗೆ ಮೇಜರ್ ಆಗಿ ಒಂದಷ್ಟು ಆರೋಗ್ಯದ್ದು ತುಂಬಾ ಎಲ್ರದ್ದು ಕೆಡ್ತಾ ಇದೆ. ಹಂಗಾಗಿ ಒಂದಷ್ಟು ನಮ್ಮ ಆಹಾರದ ಮೇಲೆ ಒಂದಷ್ಟು ಕೆಲಸ ಮಾಡ್ತಾ ಇದ್ದೇನೆ. ಈಗ ಯಾವ್ದ್ರ ಬಗ್ಗೆ ಪರಿಚಯ ಮಾಡ್ತಾ ಇದ್ದೀರಾ ಸರ್? ಇಲ್ಲಿ ಕಾಣ್ತಾ ಇದೆ ನೋಡಿ, ಒಂದು ಅಮೂಲ್ಯವಾದ ಆಹಾರ ತರಕಾರಿ. ಬೇಸಿಗೆ ಇದು ವರ್ಷದಲ್ಲಿ 2 ಸಲ ಸಿಗುತ್ತೆ ನಿಮ್ಗೆ. ಯಾವುದು? ಹತ್ತಿ ಮರ ಅಂತ ಕರಿತೀವಿ ನಾವು. ಹತ್ತಿ ಮರ ತರಕಾರಿ. ತುಂಬಾ ಒಂದು ಒಳ್ಳೆಯ ತರಕಾರಿ ಆಗ್ತದೆ. ಸೊ ಇದನ್ನ ನಾವು ಯಾರಿಗೂ ಹೇಳಲಿಲ್ಲ. ಆಕ್ಚುಲಿ ಆಶ್ಚರ್ಯ ಆಗ್ತಾ ಇದೆ, ಯಾಕಂದ್ರೆ ನ್ಯಾಚುರಲ್ ಸಿಗುತ್ತಲ್ಲ, ಆಶ್ಚರ್ಯ ಕಾಣುತ್ತೆ. ಸೊ ನೀಟಾಗಿ ಅದನ್ನ ಪ್ಯಾಕ್ ಮಾಡಿ ಮಾಡುವಂಥದ್ದು, ಆದ್ರೆ ಅದು ಬೇರೆ ಆಗಿರುತ್ತೆ. ವಿಶೇಷವಾಗಿ ನಮ್ಗೆ ಇದ್ರದ್ದು ಕತೆ ಹೇಳ್ತಾರೆ. ಹತ್ತಿ ಹೂವು ಆಗೋದನ್ನ ನೋಡಿದ್ರೆ ಅದು ರಾತ್ರಿ 12 ಗಂಟೆಗೆ ಯಾವಾಗ ಆಗತ್ತೆ ಅಂತ ಗೊತ್ತಿಲ್ಲ, 12 ಗಂಟೆಗೆ ಹೂವು ಆಗತ್ತೆ. ಅದನ್ನ ನೋಡ್ಬಿಟ್ರೆ ದೊಡ್ಡ ಶ್ರೀಮಂತ, ಅಗರ್ಭ ಶ್ರೀಮಂತ ಆಗ್ತಾನೆ ಅಂತ ಕತೆ ಹೇಳ್ಕೊಂಡ್ ಬಂದಿದ್ದಾರೆ. ನಾವು ನೀವೆಲ್ಲ ಕೇಳಿದ್ದೇವೆ. ಸೊ ಹತ್ತಿ ಹೂವು ನೋಡ್ಲೇ ಇಲ್ಲ, ತೋರಿಸ್ಲೇ ಇಲ್ಲ, ನಾವು ಮಕ್ಕಳಿಗೂ ತೋರಿಸ್ಲಿಲ್ಲ, ಮಕ್ಕಳಿಗೂ ಹೇಳ್ಕೊಡ್ಲಿಲ್ಲ. ನಾವು ಇದೇ ಕಥೆನ ಮುಂದುವರಿಸ್ತಾ ಇದೀವಿ. ಆದ್ರೆ ಇದು ನಿಜವಾಗ್ಲೂ ಕೂಡ ಹತ್ತಿ ಹೂ ನಾವೇನು ಈಗ ಬೊಕ್ಕೆ 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 ಅಂತೀವಲ್ಲ, ಯಾರು ಬಂದು ಕೊಡ್ತೀವಲ್ಲ, ಸೊ ಇದು ಹೂವಿನ ಬೊಕ್ಕೆ ಆಕ್ಚುಲಿ ಇದು. ಸೊ ಇದಿದೆಯಲ್ಲ ನೋಡಿ, ಜಸ್ಟ್ ನೀವು ಓಪನ್ ಮಾಡಿದ್ರೆ ಗೊತ್ತಾಗ್ತದೆ. ಸೊ ಒಳಗಡೆ ಎಷ್ಟು ಹೂವುಗಳಿದೆ ನೋಡಿ, ಹೌದಾ? ಇದಿಷ್ಟು ಹೂಗಳ ಸಮೂಹ ಇದು. ಸೊ ಇದ್ರದ್ದು ಗುಣ ಏನು ಅಂತ ಹೇಳಿದ್ರೆ, ನಮ್ಮ ಜಠರ ಇದೆಯಲ್ಲ, ಆ ಜಠರದ ಒಳಗ ಭಾಗದ ಸೆಲ್ಸ್ ಇದೆ, ಸೇಮ್ ಇದೇ ತರ ಇರುತ್ತೆ. ಜಠರ ಒಳಗಡೆ ನಯಸ್ ಇರಲ್ಲ ಅದು. ಸೊ ಈ ತರ ಸೇಮ್ ಸೆಲ್ಸ್ ಇರುತ್ತೆ ಜಠರದ ಒಳಗಡೆ. ವರ್ಷಕ್ಕೆ ಒಂದಾದ್ರೂ ಹಣ್ಣು ತಿನ್ನು ಅಂತೇಳಿ ಕಳ್ಳು ಕೇಳ್ತಾ ಇರ್ತದೆ. ನಮ್ಮ ಹಿರಿಯವರು ಇವತ್ತವರೆಗೂ ಹೇಳ್ಕೊಂಡ್ಬಂದ್ರು, ಕಳ್ಳಿಕೆ ಅದು ಉಳಿದ್ರು ಪರವಾಗಿಲ್ಲ ಕಣೋ, ತಿನ್ಬಿಡೋ ಅಂತ ಹೇಳ್ತಾ ಇರೋರು. ಅಂದ್ರೆ ಅಲ್ಲಿ ಯಾವುದೋ ಒಂದು ಪೋಷಕಾಂಶಗಳು ಬೇಕಿದೆ. ಸೊ ಇದನ್ನ ತಿನ್ನಿಸ್ತಾ ಇದ್ರು ನಮ್ಗೆ. ತುಂಬಾ ಜನರ ತಲೆಯಲ್ಲಿ ಏನಿದೆ ಅಂತ ಹೇಳಿದ್ರೆ, ಇದು ಹೂವು ಆಗ್ಬಿಟ್ರೆ ಅದ್ರೊಳಗಡೆ ಹುಳ ಇರ್ತದೆ, ಹುಳ ಇದೆ ಅಂತೇಳಿ. ಆಕ್ಚುಲಿ ನಮ್ಮ ಹೊಟ್ಟೆ ಒಳಗಡೆ ಎಷ್ಟು ಹುಳ ಇದೆ ಅಲ್ವಾ, ಯಾವ್ದೋ ವಿಷ ತಿಂದು ಕಳ್ಕೊಳ್ತೀವಲ್ವಾ. ಸೊ ಅಲ್ಲಿ ಆ ಹುಳಗಳಿಗೆ ಇದೊಂದು ಆಹಾರ ಆಗ್ತಾ ಇತ್ತು ಅಂತೇಳಿ, ಡೈಜೆಷನ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಅನ್ನೋದು ಒಂದು. ಎರಡನೇದು, ಇದು ಹುಳ ಯಾಕೆ ಬರುತ್ತೆ ಅಂತೇಳಿ ಯೋಚನೆ ಮಾಡ್ಲಿಲ್ಲ, ಹೇಳ್ಕೊಡ್ಲಿಲ್ಲ ನಾವು ಮಕ್ಕಳಿಗೆ. ಕಾಯಿ ಆದಾಗ ಇದ್ರಲ್ಲಿ ಹುಳ ಇರಲ್ಲ. ಕಾಯಿ ಆದ್ಮೇಲೆ ಒಳಗಡೆ ನಾನು ಹೇಳಿದೆ ಹೂವಿನ ಸಮೂಹ ಇದೆ, ಇದನ್ನ ಪಾಲಿನೇಷನ್ ಮಾಡೋರು ಯಾರು? ಸೊ ಹೂ ಪಾಲಿನೇಷನ್ ಆಗದೇನೆ ಕಾಯಿ ಬಿಡ್ತದ. ಸೊ ಇದನ್ನ ಪಾಲಿನೇಟ್ ಮಾಡ್ಲಿಕ್ಕೆ ಅಂತೇಳಿ, ಸೊ ಇದು ಸ್ವಲ್ಪ ದಪ್ಪ ಬೆಳೆದಾಗ ಏನಾಗತ್ತೆ, ಒಂದು ಸಣ್ಣ ಹೋಲ್ ಹಾಕತ್ತೆ, ಇಲ್ಲೊಂದು ಹುಳ ಬರುತ್ತೆ. ಇದು
ಈ ಹುಳ ಬಂದು ಸೊ ಒಳಗಡೆ ಹೋಗಿ ಅಲ್ಲಿ ತನ್ನ ಸಂತಾನನ ಅಭಿವೃದ್ಧಿ ಮಾಡ್ಕೊಳುತ್ತೆ. ಸೊ ಅಲ್ಲಿ ಮೊಟ್ಟೆ ಇಟ್ಟು ಅಲ್ಲಿ ಊಟ ಮಾಡಿಕೊಂಡು ಏನು ಈ ಪರಾಗ ಎಲ್ಲ ಇರ್ತದೆ ಸಿಗ್ತದಲ್ದೋ ಅದನ್ನು ಊಟ ಮಾಡಿಕೊಂಡು ಅಲ್ಲೇ ಮೊಟ್ಟೆ ಇಟ್ಟು ಮರಿ ಮಾಡಿ ಆಚೆ ಬರೋದು ಇದು ರೊಟೀನ್ ಇರೋಂಥದ್ದು. ಇದನ್ನ ನಾವು ಮಕ್ಳಿಗೆ ಹೇಳ್ಕೊಡ್ಲೇ ಇಲ್ಲ. ಹುಳ ಇದೆ ತಿನ್ಬೇಡ ಅಂತ ಹೇಳಿದ್ವಿ. ಸೊ ಅಷ್ಟು ಆ ತಕ್ಷಣ ಏನಾಗುತ್ತೆ, ನೀವು ಓಪನ್ ಮಾಡಿದ್ರೆ ಅಷ್ಟು ಹುಳಗಳು ಆಚೆ ಹೋಗ್ತದೆ. ಸಣ್ಣ ಹುಳಗಳಿರಲ್ಲ, ರೆಕ್ಕೆ ಬಂದಿರ್ತದೆ. ಸೊ ಎಲ್ಲವೂ ಆಚೆ ಹೋಗ್ತದೆ. ಇದನ್ನು ತಿನ್ನೋದ್ರಿಂದ ಆಗ್ತದೆ ಜಠರ ಸಂಬಂಧಿ ಕಾಯಿಲೆಗಳಿದೆಯಲ್ಲ ಅದಕ್ಕೆ ಒಂದು ಅಮೂಲ್ಯವಾದ ಆಹಾರ ಆಗಿತ್ತು ಹತ್ತಿಕಾಯಿ. ಸೊ ಇದ್ರ ಜೊತೆ ಕಾಯಿನ ಆಹಾರವಾಗಿ ಬಳಸಿದ್ರೆ ಜೊತೆಗೆ ಹಣ್ಣು ಕೂಡ ತುಂಬಾ ಇದಾಗಿರೋವಂಥದ್ದು. ಈಗ ನೋಡಿ, ಅದೇ ನೀವು ಆ ವಿಷ ಹಾಕಿ ಒಣಗಿಸಿರೋ ಅಂಜೂರ ತಿಂತೀರಿ ನೀವು. ಇದು ಒರಿಜಿನಲ್ ಅಂಜೂರ ಯಾಕೆ ತಿನ್ನಲ್ಲ ನೀವು? ಇದು ವೈಲ್ಡ್ ಅಂಜೂರ ಯಾಕೆ ತಿನ್ನಲ್ಲ ನೀವು? ಗೊತ್ತಲ್ಲ, ನಾವು ಅಂಜೂರ ಬೆಳಿಬೇಕಾದ್ರೆ ಎಷ್ಟು ಸ್ಪ್ರೇ ಮಾಡ್ತಾ ಇದೀವಿ, ಎಷ್ಟು ವಿಷ ಹಾಕ್ತಾ ಇದೀವಿ. ಕೊನೆಗೆ ಆ ವಿಷನ ತೊಳೆದಾದ್ರೂ ಪ್ರೆಸ್ ಮಾಡಿ ಒಣಗಿಸಿಟ್ಟಿರ್ತಾರ, ಗೊತ್ತಿಲ್ಲ. ಅಷ್ಟು ವಿಷಯಗಳನ್ನ ತಿನ್ಲಿಕ್ಕೆ ಯೋಚನೆ ಮಾಡದೇನೆ ತಿಂತೇವೆ ನಾವು. ಯಾಕಂದ್ರೆ ತುಂಬಾ ಚೆನ್ನಾಗಿ ಅದನ್ನ ಬಾಟ್ಲಲ್ಲಿ ಹಾಕಿ ಅಥವಾ ಕವರಲ್ಲಿ ಪ್ಯಾಕ್ ಎಲ್ಲ ಮಾಡಿರ್ತಾರೆ. ಅದ್ರ ಒಳಗಡೆನೂ ಅಷ್ಟು ಹುಳ ಇರ್ತದೆ ಅಂತ ಯೋಚನೆ ಮಾಡಲ್ಲ ನಾವು. ಬಟ್ ಇಲ್ಲಿ ನಾವು ಮಾಡುವಾಗ ಸೊ ನಮ್ದೇ ಆದಾಗ ನಾವು ಯಾವತ್ತು ಅದನ್ನ ನೆಗ್ಲೆಕ್ಟ್ ಆಗಿ ನೋಡ್ತಾ ಇರ್ತೀವಿ. ಹಿತ್ಲು ಗಿಡ ಮದ್ದಲ್ಲ ಅಂತ ಹೇಳ್ತಾರಲ್ಲ, ಸೊ ಅದೇ ತರದಲ್ಲಿ ಅದನ್ನ ನೋಡ್ತಾ ಇದೆ. ಇದೊಂದು ಅಮೂಲ್ಯವಾದ ತರಕಾರಿ. ಈಗ ತರಕಾರಿ ಕಾಯಿ ಆಯ್ತಾ, ಈಗ ಕಾಯಿ ಆಯ್ತಾ ನೋಡಿ, ನೀವು ಒಂದು ತಿಂಗಳು ನಿಮ್ಗೆ ಸಫಿಶಿಯೆಂಟ್ ಆಗಿ ತರಕಾರಿ ಸಿಗತ್ತೆ. ಅಂದ್ರೆ ಹೆಂಗೆ ತರಕಾರಿ ಅಂತ? ತರಕಾರಿ ನೀವು ಇದು ಪಲ್ಯ ಮಾಡ್ತೀರಾ, ಸಾಂಬಾರ್ ಮಾಡ್ತೀರಾ, ಗ್ರೇವಿ ಮಾಡ್ತೀರಾ, ಸೊ ಏನ್ ಬೇಕಾದ್ರೂ ಮಾಡಿ ನೀವು. ಇದ್ರದ್ದು ಸಾಂಬಾರ್ ನಮ್ಮನೆಯಲ್ಲಿ ರೆಗ್ಯುಲರ್ ಆಗಿರುತ್ತಪ್ಪ. ಓಕೆ. ಸೊ ನಾನೀಗ ಕ್ಯಾಂಪ್ಗಳೆಲ್ಲ ಮಾಡ್ತೀನಲ್ಲ ಬೇರೆ ಬೇರೆ ಕಡೆ, ಸೊ ಅಲ್ಲಿ ಎಲ್ಲರೂ ಕಾಣ್ತಾ ಹೇಳಿದ್ರೆ ಅವತ್ತಿಂದು ಗ್ರೇವಿ ಅದಿರುತ್ತೆ. ರೊಟ್ಟಿ ಜೊತೆಗೆ, ಚಪಾತಿ ಜೊತೆಗೆ ತುಂಬಾ ತುಂಬಾ ಚೆನ್ನಾಗಿರುವಂತ ಒಂದು ಆಹಾರ. ಯಾವುದೇ ರಾಸಾಯನಿಕಗಳಿಲ್ಲ. ಸೊ ವಿಷ ವಸ್ತುಗಳನ್ನ ಅಲ್ಲಿ ಮುಟ್ಸೇ ಇಲ್ಲಲ್ಲ ನಾವು. ನ್ಯಾಚುರಲ್ ಫುಡ್ಗಳನ್ನ, ಇವು ತರಕಾರಿ ಅಂತ ಹೇಳ್ತಾ ಇಲ್ಲ ನಮ್ಗೆ ಯಾರನು. ಗೊತ್ತೇ ಇಲ್ಲ ಸರ್. ಗೊತ್ತೇ, ತುಂಬಾ ಜನರಿಗೆ ಗೊತ್ತಿಲ್ಲ ಅದು. ಇದರಿಂದ ಗ್ರೇವಿ ಮಾಡ್ತಾರೆ, ಸಾಂಬಾರ್ ಮಾಡ್ತಾರೆ, ಗೊತ್ತಿಲ್ಲ. ಎಷ್ಟು ರುಚಿ, ನಾನ್ ಮಾಡಿಸಿ ಎಲ್ಲಾ ಕಡೆ ತಿನ್ನಿಸ್ತಾ ಇರ್ತೀನಿ, ನನ್ನ ಮನೆಯಲ್ಲೂ ಕೂಡ. ಸೊ ಇದು ಬಂದಾಗ ನಮ್ಗೆ ಇದು ಒಂದು ಆಹಾರ ಆಗತ್ತೆ. ಬಟ್ ಬರೀ ಇದನ್ನೇ ಹಾಕಿ ಬರೀ ಇದನ್ನ ಹೆಚ್ಚಿ ಸಾಂಬಾರ್ ಹೆಂಗ್ ಮಾಡ್ತೀವಿ ಹಾಗೆ, ಮಾಮೂಲಿ ಸಾಂಬಾರ್ ಹೆಂಗ್ ಮಾಡ್ತೀವಿ ಹಂಗೆ ಹೆಚ್ಚಿ ಇದನ್ನ ನೀರೊಳಗೆ ಹಾಕ್ಬೇಕು. ಯಾಕಂದ್ರೆ ಇದು ಬದನೆಕಾಯಿ ಇದೆಯಲ್ಲ, ಸೊ ಅದೇ ತರದಲ್ಲಿ ಸ್ವಲ್ಪ ಇದಾಗತ್ತೆ, ಕರೆ ಬರತ್ತೆ ಓಪನ್ ಆಗಿಟ್ರೆ. ಸೊ ಇದನ್ನ ಹೆಚ್ಚಿ ನೀರೊಳಗೆ ಹಾಕಿದ್ರೆ ಮುಗೀತು. ಸೊ ಆಮೇಲೆ ಸ್ವಲ್ಪ ಎಣ್ಣೆನಲ್ಲಿ ಬಾಡಿಸಿ, ಸೊ ನೀವು ಏನು ಗ್ರೇವಿ ಅದಕ್ಕೆ ಹಾಕಬೇಕೋ ಹಾಕಿದ್ರೆ ಸಾಂಬಾರ್ ಮುಗಿದೋಯ್ತು. ತಿಳು ಆದ್ರೆ ಸಾಂಬಾರ್ ಆಗ್ತದೆ, ಗಟ್ಟಿ ಆದ್ರೆ ಗ್ರೇವಿ ಆಗ್ತದೆ, ಇನ್ನೂ ಗಟ್ಟಿ ಆದ್ರೆ ಪಲ್ಯ ಆಗ್ತದೆ. ಸೊ ಹಾಕುವ ಮೆಟೀರಿಯಲ್ ಎಲ್ಲ ಒಂದೇನೆ, ನೀವು ಯಾವ್ದು ಬೇಕಾದ್ರೂ ಬಳಸಬೇಕು ಅಂತೇಳಿ. ಸೊ ಇದು ತಿನ್ನೋದ್ರಿಂದ ಆಗುತ್ತೆ ಜಠರ ಸಂಬಂಧಿ ಕಾಯಿಲೆಗಳಿರ್ತಾರಲ್ಲ, ಜಠರ ಶೂಲ್ಯಗಳು ಯಾವುದೇ ಇರಲಿ, ಸೊ ಕರಳು ಸಂಬಂಧಿ ಕಾಯಿಲೆಗಳಿಗೆ ಒಂದು ಅಮೂಲ್ಯವಾದ ಆಹಾರ ಆಗ್ತದೆ ಇದು ಅಂತ ಒಂದು. ಸೊ ಎರಡನೇದು, ಈಗ ಇದು ಬಂತು ಅಂತ ಬೇಸಿಗೆ ಬಂತು, ಈಗ ಚಿಗುರ್ತದೆ. ಆ ಚಿಗುರು ಇದೆಯಲ್ಲ, ಚಿಗುರು ಅಂತೂ ಒಂದು ಒಳ್ಳೆ ಇದಾಗ್ತದೆ, ತಂಬಳಿ ಆಗ್ತದೆ. ಇದರಿಂದ ತಂಬಳಿ ನೀವು ನಾನು ಸುಮಾರು ತೋರಿಸ್ತಾ ಹೋಗ್ತೇನೆ ನಿಮ್ಗೆ. ಒಂದು ಅಮೂಲ್ಯವಾದ ತಂಬಳಿಗಳು. ತಂಬಳಿ ಕೆಲಸ ಏನ್ ಹೇಳ್ತಾರೆ, ಈ ಬೇಸಿಗೆ ಇದೆಯಲ್ಲ ಟೆಂಪರೇಚರ್ ತುಂಬಾ ಜಾಸ್ತಿ ಆಗತ್ತೆ, ದೇಹನ ತಂಪಾಗಿ ಇಟ್ಕೊಳ್ಬೇಕು ಅಂತ. ಸೊ ದೇಹ ತಂಪಾಗಿ ಇಟ್ಕೊಳ್ಬೇಕಾ, ತಗೊಳ್ಳಿ ಹತ್ತಿ ಕುಡಿನ. ಇಲ್ಲ ಚಟ್ನಿ ಮಾಡ್ತೀರಿ, ಚಟ್ನಿಗೆ ಹುರಿದು ಹಾಕಿ ಒಂದಷ್ಟು. ನಾವು ತುಂಬಾ ಏನಾಗಿದೆ ಅಂತ ಹೇಳಿದ್ರೆ ಎಕ್ಸಸ್ ಆಫ್ ಹೀಟ್ ಆಗ್ತಾ ಇದೆ, ನಮ್ಗೆ ಬಾಡಿ ತುಂಬಾ ಹೀಟ್ ಆಗ್ತಾ ಇದೆ, ಬೇರೆ ಬೇರೆ ಕಾಯಿಲೆಗಳು ಹೋಗ್ತಾ ಇದೆ. ಆದಷ್ಟು ತಂಪಾಗಿದ್ರೆ ತುಂಬಾ ಒಳ್ಳೇದು ಶರೀರ. ಸೊ ಈಗ ಬೇಸಿಗೆನಲ್ಲಿ ತಂಪಾಗಿಡ್ಲಿಕ್ಕೆ ಇದೊಂದು ಅಮೂಲ್ಯವಾದ ತಂಬಳಿ ಆಗ್ತದೆ ಇದ್ರ ಚಿಗುರು. ಸೊ ಇದನ್ನು ನಾನು ಒತ್ತಿ ಹೇಳ್ತಿರ್ತೀನಿ, ಒಂದ್ ಪಾಟ ಒಳಗೆ ಹಾಕೊಳ್ಳಿ. ಸೊ ಪಾಟ ಒಳಗೆ ಹಾಕಿ ನಾನು ಹೇಳಿದ್ನಲ್ಲ, ಮುಂಚೆನೆ ಹೇಳ್ತಾ ಇರ್ತೀನಿ, ಯಾವಾಗ್ಲೂ ಹೇಳ್ತಿರ್ತೀನಿ ಅದನ್ನ. ನೀವು ಅದನ್ನ ಚಿಗುರುಗಳನ್ನ ಚಿವುಟ್ತಾ ಹೋದ್ರೆ ಬಹುವಾರ್ಷಿಕ ಆಹಾರವಾಗಿ ನಿಮ್ ಮನೇಲಿ ಉಳಿತದೆ. ಸುಮಾರು ನೀವು 20 ವರ್ಷ ಆದ್ರೂ ಗಿಡ ಬೆಳೆಯಲ್ಲ ಅದು. ಯಾಕೆ ಹೇಳಿ? ಸೊ ಇಡೀ ಚಿವುಟುತ್ತಾ ಹೋದ್ರೆ ಗಿಡ ಮೇಲೆಲ್ಲಿ ಬರುತ್ತೆ? ಅಂತೇನಿಲ್ಲ, ಮರ ಆಗ್ಲೇಬೇಡ್ದು ಅಂತ ಹೇಳ್ತಾ ಇರೋದು. ಈಗ ಇತ್ತೀಚೆಗೆ ನಾನು ಮಾಡ್ತಾ ಇರೋದು, ಈಗ ಒಂದು ಪೇಟೆಲ್ ಜಾಗಗಳಿಲ್ಲಲ್ಲ, ಪಾಟಲ್ಲಿ ಬೆಳೆಸಬೇಕು, ಮತ್ತೆ ಶಿಫ್ಟ್ ಮಾಡ್ಬೇಕು, ಮನೆ ಶಿಫ್ಟ್ ಮಾಡುವಾಗ ಅದೆಲ್ಲ ಏನೆಲ್ಲ ಹೇಳ್ತಾರಲ್ಲ, ಏನೇನು ಮಾಡಬೇಡಿ, ಬೋನ್ಸಾಯಿ ಮಾಡಿ. ಪ್ರತಿ ಗಿಡನು ಬೋನ್ಸಾಯಿ ಮಾಡ್ತಾ ಹೋಗಿ. ಸೊ ನಮ್ಗೆ ದಿನನಿತ್ಯದ ಆಹಾರ ಆಯ್ತು, ಜೊತೆಗೆ ನಮ್ಗೆ ಆರೋಗ್ಯ ನಮ್ಮ ಕೈಲಿ ಇಟ್ಕೊಳ್ಳಿಕ್ ಸಾಧ್ಯ ಆಗತ್ತೆ ಅಂತೇಳಿ. ಎಷ್ಟು ಸಾಧ್ಯ ಆಗುತ್ತೋ ಹೊರಗಡೆಯಿಂದ ತರೋದಿದೆಯಲ್ಲ. ಈಗ ಯಾಕಂದ್ರೆ ನಾನು ಸೊಪ್ಪಿಂದು ಗೊತ್ತಿರ್ಲಿಲ್ಲ, ನಾನು ಇತ್ತೀಚೆಗೆ ನೋಡ್ತಾ ಇದ್ದೀನಿ, ತಿನ್ನು ಸೊಪ್ಪು ಸ್ಪ್ರೇ ಶುರುವಾಗಿದೆ, ಔಷಧಿ ಹೊಡಿತಾ ಇದೆ. ಬರೀ ಗೊಬ್ಬರ ಹಾಕ್ತಾ ಇದ್ರು, ಗೊಬ್ಬರ ಸ್ಪ್ರೇ ಇರ್ಲಿ, ಅದಾದ್ಮೇಲೆ ಎದ್ದದೆಲ್ಲ ಇದೆ, ಅದೆಲ್ಲ ಇದೆ ಅದು. ಸೊ ಹಂಗಾಗಿ ನಾನು ಹೇಳೋಂಥದ್ದು, ನಿಮ್ ಮನೆ ಮುಂದೆ ಒಂದು 10 ಪಾಟ್ ಇಟ್ಕೊಂಡ್ರೆ ಸಾಕು. ನಿಮ್ಗೆ 10 ಗಿಡ ಇಟ್ಕೊಳ್ಳಿ ಆಯ್ತಾ. 10 ಗಿಡದಲ್ಲಿ 4 ಕುಡಿ ಕಿತ್ಕೊಳ್ಳಿ. ದಿನಕ್ಕೆ 4 ಕುಡಿ ಬರ್ತಲ್ಲ ಒಂದ್ ಗಿಡದಲ್ಲಿ, ಒಂದೊಂದು ಕುಡಿ ಕಿತ್ಕೊಳ್ಳಿ.
ಒಂದಿನ ಚಟ್ನಿ ಮಾಡಿ, ಒಂದಿನ ತಂಬಳಿ ಮಾಡಿ, ಒಂದಿನ ಸಾಂಬಾರು ಮಾಡಿ. ಸೊ 365 ದಿನಕ್ಕೆ ನಿಮಗೆ ಮನೆ ಮುಂದೆ ನಾವು ಯಾಕೆ ಆಹಾರಗಳನ್ನ ಬೆಳೆಸ್ಕೊಳ್ಳಲ್ಲ? ಸೊ ಯಾವ್ಯಾವುದು ಇದು ಆಕ್ಸಿಜನ್ ಪ್ಲಾಂಟು, ವಿದೇಶಿ ಗ್ರಾಮಗಳು ಜಾಸ್ತಿ ನಮಗೆ. ಸೊ ವಿದೇಶಿ ಗಿಡಗಳನ್ನ ತಗೊಂಬಂದು ಇಟ್ಕೊಂಡು ಇದ್ರಲ್ಲಿ ಅದು ಬರ್ತದೆ ಇದು ಬರ್ತದೆ ಅನ್ನೋಕ್ಕಿಂತ ನಿಮ್ಮ ಸ್ವದೇಶಿನೇ ಇಟ್ಕೊಳ್ರಿ, ನಿಮ್ಮ ದೇಶದವನೇ. ಇವು ಆಹಾರ ಆಯ್ತು. ಸೊ ಇವನ್ ಆಕ್ಸಿಜನ್ ಕೊಡಲ್ಲ ಅಂತ ಹೇಳಿದ್ವಾ? ನೆರಳಲ್ಲಿ ಬೆಳೆಯಲ್ಲ ಅಂತ ಹೇಳಿದ್ವಾ? ಒಂದಷ್ಟು ಗಿಡಗಳು ನಮ್ಮವು ನೆರಳಲ್ಲಿ ಬೆಳೆಯೋದಿದೆ, ನೆರಳಲ್ಲಿ ಇಟ್ಕೊಳ್ಳಿ. ಬಿಸಿಲು ಸಿಗ್ತಾ ಬಿಸಿಲಲ್ಲಿ ಇಟ್ಕೊಳ್ಳಿ. ಸೊ ನಾನು ಹೇಳೋವಂಥದ್ದು, ಸೊ ನಮ್ಮ ಸ್ಥಳೀಯವಾಗಿ ಆ ಸೀಸನಲ್ಲಿ ಏನೇನು ಸಿಗುತ್ತೆ ಅದನ್ನ ನಮ್ಮ ಆಹಾರದಲ್ಲಿ ಬಳಸ್ಕೊಳ್ಳಿ ಅಂತ. ಸೊ ಇದೊಂದು ಅಮೂಲ್ಯವಾದ ಆಹಾರ. ಹಣ್ಣು ಆಹಾರ ಆಯ್ತು, ಕಾಯಿ ಆಹಾರ ಆಯ್ತು, ಜೊತೆಗೆ ಅದರ ಚಿಗುರು ಕೂಡ ಆಹಾರ ಆಯ್ತು. ಹಣ್ಣು ಹೇಗೆ ಬೆಳೆಸ್ಬೇಕು ಅಂದ್ರೆ ಸರ್? ಹಣ್ಣು ಹಂಗೆ ತಿನ್ನೋದು ಅಷ್ಟೇ, ಹಂಗೆ ತಿನ್ನೋದು. ಏನಿಲ್ಲ ಅದು ಹಣ್ಣು ಅಂತಂದ್ರೆ ನೀವು ಓಪನ್ ಇದನ್ನ ಹೇಳ್ತಾ ಇದ್ರು, ಕಣ್ಣಿಗೆ ಒಳ್ಳೇದು. ನಾನು ಔಷಧಿಗಳು ಹೇಳಕ್ ಹೋಗ್ತಾ ಇಲ್ಲ. ನಾನು ತುಂಬಾ ಔಷಧಿ ಹೇಳಿದ್ರೆ ಅದು ಬೇರೆ ಇದಾಗತ್ತೆ. ಆಹಾರವಾಗಿ ಫಸ್ಟ್ ಬಳಸಿ. ನಿಮ್ಗೆ ಜಠರ ಶೂಲೆಗಳು ಅಂತ ಹೇಳ್ತಾ ಇದ್ನಲ್ಲ, ಜಠರ ಸಂಬಂಧಿ ಕಾಯಿಲೆಗಳಿಗೆ ಒಂದು ಅಮೂಲ್ಯವಾದ ಆಹಾರ ಇದು. ಹೊಟ್ಟೆ ಕ್ಲೀನ್ ಆಯ್ತು ಅಂತ ಹೇಳಿದ್ರೆ ಸೊ ಕಣ್ಣು ಕ್ಲೀನ್ ಆಗತ್ತೆ, ರಕ್ತನೂ ಕ್ಲೀನ್ ಆಗತ್ತೆ, ಕಿಡ್ನಿನೂ ಕ್ಲೀನ್ ಆಗ್ತದೆ. ಸೊ ನಮ್ದು ಎಲ್ರದ್ದು ಸಮಸ್ಯೆ ಎಲ್ಲಾಗಿದೆ ಅಂತ ಹೇಳಿದ್ರೆ ಹೊಟ್ಟೆ ಕಟ್ಕೊಳ್ತಾ ಇದೆ. ಇದನ್ನ ಕ್ಲಿಯರ್ ಆಗ್ಬೇಕು ಅಂತ ಹೇಳಿದ್ರೆ ಈ ತರದ ಆಹಾರಗಳನ್ನ ಹೆಚ್ಚೆಚ್ಚು ತಗೊಳ್ತಾ ಹೋದ್ರೆ ಆಮೇಲೆ ಬೇರೆ ಬೇರೆ ನಮ್ಗೆ ಆರೋಗ್ಯದ ಅನುಕೂಲ ಸಿಗುತ್ತೆ ಅಂತ ಹೇಳಿ. ಹತ್ತಿ ಕಾಯಿ, ಹತ್ತಿ ಹಣ್ಣು, ಹತ್ತಿ ಚಿಗುರು ನಮ್ಮ ಆಹಾರಗಳು. ಇದನ್ನ ಬಳಸಿ ಅಂತ ನಾನು ಬಳಸ್ತಾ ಇದ್ದೇನೆ, ನೀವು ಬಳಸಿ ದಯಮಾಡಿ. ಯಾವುದೇ ತರದ. ಆಮೇಲೆ ಇದ್ರಲ್ಲಿ ಸ್ವಲ್ಪ ಹಾಲು ಬರ್ತದೆ ಕಾಯಿ ಕಿತ್ತಾಗ. ಸೊ ಹಾಲು ಬರುವಂತ ಮನುಷ್ಯರು ತಿನ್ನುವಂತ ಸೊಪ್ಪು ತರಕಾರಿಗಳಲ್ಲಿ ಇವು ಬಿಳಿ ಹಾಲು ಬರುವಂತ ಎಲ್ಲವೂ ಕೂಡ ನಮ್ಮ ಬೋನ್ ಅನ್ನ ಸ್ಟ್ರೆಂಥನ್ ಮಾಡ್ತವೆ, ತುಂಬಾ ಗಟ್ಟಿ ಮಾಡ್ತದೆ ಮೂಳೆಗಳನ್ನ. ಸೊ ಹಂಗಾಗಿ ಇವು ನಮ್ಮ ಆಹಾರದಲ್ಲಿ ಬರಬೇಕು. ಈಗ ಇದು ಅವೇರ್ನೆಸ್ ಬರ್ತಾ ಇದೆಯಾ ಸರ್ ಈಗ? ಸೊ ನನ್ಗೆ ತುಂಬಾ ಜನ ಫೋನ್ ಮಾಡಿ ಮಾತಾಡ್ತಾ ಇರೋಂಥದ್ದು, ಸಾರ್ ಇವತ್ತು ಮಾಡಿದೀನಿ ಅಂತ ಹೇಳ್ತಾರೆ. ನಂದು ಒಂದಷ್ಟು ಸೊಪ್ಪುಗಳಿದೆಯಲ್ಲ, ಎಷ್ಟು ಸೊಪ್ಪುಗಳು, ಒಂದು 25 ವೆರೈಟಿ ದೋಸೆ ಮಾಡ್ತೀನಿ. ಉದ್ದು ರಹಿತ ಆರೋಗ್ಯಕರ ಹಸಿರು ದೋಸೆ ಅಂತೇಳಿ. ಸೊ ವಾಪಸ್ ಬರ್ತಾ ಇದ್ದಾವೆ ನನಗೆ, ಸಾರ್ ಇವತ್ತು ನಾನು ಈ ದೋಸೆ ಮಾಡಿದ್ದೆ, ಸಾರ್ ಈ ಪಲ್ಯ ಮಾಡಿದ್ದೆ ಸರ್. ಕರೀತಾರೆ. ಅಯ್ಯೋ ತುಂಬಾ ಜನ ಇದ್ದಾರೆ. ಅಲ್ಲ ಖಂಡಿತ. ಮತ್ತೆ ಕೆಲವರು ಕ್ಯಾಂಪ್ ಮಾಡ್ತಾ ಇದ್ದಾರೆ. ಮಕ್ಕಳು ಕ್ಯಾಂಪ್ ಮಾಡಿದಾಗ ಮಕ್ಕಳ ಕ್ಯಾಂಪ್ಗಳಲ್ಲಿ ಇದನ್ನ ಬಳಸ್ತಾ ಇದಾರೆ ಈಗ. ದೋಸೆಗಳು ಮಾಡೋದು, ಇವೆಲ್ಲ ಮಾಡೋದು ಅಂತ ಈಗ ಬರ್ತಾ ಇದೆ, ಗೊತ್ತಾಗಿದೆ. ಆರೋಗ್ಯ ತುಂಬಾ ಹಾಳಾಗಿದೆ ಅಂತ ಗೊತ್ತಿದೆ, ಹಂಗಾಗಿ ಬರ್ತಾ ಇದೆ ಅಂತ. ಕೆಟ್ಟ ಮೇಲೆ ಬುದ್ಧಿ ಬರೋದು ಎಲ್ರಿಗೂ. ಹಾಗಾಗಿ ಹತ್ತಿ ಕಾಯಿ, ಹತ್ತಿ ಹಣ್ಣು, ಹತ್ತಿ ಚಿಗುರು ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದೀರಾ. ಧನ್ಯವಾದಗಳು ಸರ್. ಥ್ಯಾಂಕ್ ಯು.